ಕಾರ್ಯಕ್ರಮಕ್ಕೆ ಕರೆದಿದ್ರು ಹೋಗಿದ್ದೆ ಅಷ್ಟೇ. ಕಮಲ್ ಹಾಸನ್ಗೆ ಗೊತ್ತಾಗುತ್ತೆ, ಸರಿ ಮಾಡಿಕೊಳ್ತಾರೆ. ಜೀ ಕನ್ನಡ ನ್ಯೂಸ್ ಕಾರ್ಯಕ್ರಮದಲ್ಲಿ ಶಿವಣ್ಣ ಹೇಳಿಕೆ. ಯಾವ ಭಾಷೆ ದೊಡ್ಡದಲ್ಲ, ಚಿಕ್ಕದೂ ಅಲ್ಲ. ನಟ ಕಮಲ್ ಹಾಸನ್ ಕನ್ನಡಿಗರ ಕ್ಷಮಾಪಣೆ ಕೇಳಬೇಕು. ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಹೇಳಿಕೆ. ಕರಾವಳಿ ಬಳಿಕ ರಾಜಧಾನಿಗೂ ವಿಸ್ತರಿಸಿದ ಹತ್ಯೆ ಬೆದರಿಕೆ. ಇನ್ಸ್ಟಾಗ್ರಾಂನಲ್ಲಿ ಹಿಂದೂ ಕಾರ್ಯಕರ್ತನಿಗೆ ಬೆದರಿಕೆ. ಶಿವಾಜಿನಗರಕ್ಕೆ ಬಾ, ನೋಡ್ಕೋತೀವಿ ಎಂದು ಧಮಕಿ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಹೆಚ್ಚಳ. 126ಕ್ಕೇರಿದ ಕೋವಿಡ್ ಸಕ್ರಿಯ ಕೇಸ್ ಸಂಖ್ಯೆ. ಆತಂಕದ ಮಧ್ಯೆ ಇಂದಿನಿಂದ ಶಾಲೆ ಆರಂಭ. ಒರಿಸ್ಸಾದ ಕರಾವಳಿ ಭಾಗದಲ್ಲಿ ವಾಯುಭಾರ ಕುಸಿತ. ಮೇ 30ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ. ಕರಾವಳಿ ಮಲೆನಾಡಿನ ಜಿಲ್ಲೆಗಳಿಗೆ ರೆಡ್ ಅಲರ್ಟ್.